ಇದು ಹೀಗೆ ಬ್ರದರ್ಸ್ ಅವರು ಹಣ ಹಂಚಿಕೆ ಮಾಡಿರೋದು ಎಲೆಕ್ಷನ್ನಲ್ಲಿ ಅಂತ ಹೇಳಿದ್ದಾರೆ. ಕ್ಲಾರಿಫಿಕೇಶನ್ ಏನು ಸರ್? JDS ಅವರು BJPಯವರು ಸತ್ಯ ಹರಿಶ್ಚಂದ್ರನ ವಂಶದ ಒಂದು ಭಾಗ. ಅಷ್ಟೇ, ಇನ್ನೇನಿದೆ? ಈಗ ಹೇಳ್ದ ಸತ್ಯ ಹರಿಶ್ಚಂದ್ರನ ವಂಶದ ಒಂದು ಭಾಗ. ಸರ್, ನೀವು ಚನ್ನಪಟ್ಟಣ ಕ್ಷೇತ್ರಕ್ಕೆ ಮತದಾರರಿಗೆ ಅಭಿನಂದನೆ ಸಲ್ಲಿಸಕ್ಕೆ ಹೋಗ್ತಿದ್ದೀರಿ. ಸಲ್ಸೋಣ, ಇನ್ನ ಟೈಮ್ ಇದೆ, ಸಮಯ ಇದೆ. ನಾನು ಕಾರ್ಯಕರ್ತರನ್ನಾಗಲಿ ಮತದಾರನಾಗಲಿ ಯಾವತ್ತೂ ಬಿಟ್ಕೊಟ್ಟವನಲ್ಲ, ಮುಂದೇನೂ ಬಿಡೋದಿಲ್ಲ. ನಿಮ್ಮ ಕಾನ್ಫಿಡೆನ್ಸ್ ತುಂಬಾ 100% ಕಾಣಿಸ್ತದೆ ಸರ್. ಯೋಗೇಶ್ವರ ಅವರ ಕಾನ್ಫಿಡೆನ್ಸ್ ಆ ರೀತಿ ಇರಲಿಲ್ಲ. ಅವರು ಅವರ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ. ಅವ್ರ ಕಾರ್ಯಕರ್ತರಿಗೆ ಏನು ಫೀಡ್ಬ್ಯಾಕ್ ಬಂದಿದೆ ಅದನ್ನು ತಿಳಿಸಿದ್ದಾರೆ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಡ ನಾವು ಗೆಲ್ತೇವೆ ಅನ್ನುವಂಥ ಮಾತನ್ನ ಹೇಳ್ತೀವಿ. ಫಲಿತಾಂಶ ಬೇರೆ. ಊನಯ್ಯ, ಡಬ್ಬ ನಾನು ಹಾಕಿರೋದ? ಡಬ್ಬ ಯಾರು ಹಾಕಿರೋದು? ಓಟ್ ನನಗಿದ್ದಿದ್ದು ಒಂದೇ ಅಲ್ವಾ? ನಾನು ಹಾಕಿರೋದು ಒಂದೇ ಓಟು. ನನ್ನ ಓಟಿನ ಮೇಲೆ ನಾನು ಡಿಪೆಂಡ್ ಆಗಬೇಕು, ಬೇರೆಯವ್ರ ಓಟಿನ ಮೇಲೆ ನಾನು ಡಿಪೆಂಡ್ ಆಗೋಕ್ಕಾಗುತ್ತಾ? ನೀವೇನೇನು ಹೇಳ್ತೀರೋ. ನನ್ನ ಎಲೆಕ್ಷನಲ್ಲಿ ನೀವು 8 ಲಕ್ಷ ಆಪರೇಷನ್ ಮಾಡಿಸಿದ್ರಿ, 8 ಲಕ್ಷ ಆರ್ಟ್ ಆಪರೇಷನ್ ಮಾಡಿಸಿದ್ರಿ. ಹೃದಯ ಇಲ್ಲದೆ ಇರೋರಿಗೆಲ್ಲ ಹೃದಯ ರೀಪ್ಲಾಂಟ್ ಮಾಡಿಸಿದ್ರಿ. ಅದನ್ನೆಲ್ಲ ಹೇಳೋಕ್ಕಾಗತ್ತಾ ಈಗ ನಾನು? ಈಗ ನೀವೇನಾರ ಹೇಳ್ತು ಅಂದ್ರೆ ಅವರೆಲ್ಲ ಹೇಳ್ತಾರೆ. ಸೊ ಹಂಗಾಗಿ ಅವ್ರ ಹೃದಯ ಮಿಡಿತೋ ನಿಮ್ಮ ಹೃದಯ ಮಿಡಿತೋ ನನಗೆ ಗೊತ್ತಿಲ್ಲ. ಅವ್ರ ಹೃದಯಕ್ಕಿಂತ ನಿಮ್ಮ ಹೃದಯ ಜಾಸ್ತಿ ಮಿಡಿದು ಕೋವಿಡ್ ಹಗರಣದ ವಿಚಾರದಲ್ಲಿ ಅವ್ರ ಮೇಲೆ ಕೂಡ FIR SIT ಮಾಡೋದು ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಟಾಸ್ಕ್ ಫೋರ್ಸ್ನ ಅಧ್ಯಕ್ಷರಾಗಿದ್ದರು ಯಾರು? ಡಾಕ್ಟರ್ ಮಂಜುನಾಥ್. ನನಗೆ ಕೋವಿಡ್ ವಿಚಾರ ಗೊತ್ತಿಲ್ಲ. ಅದು ಸರ್ಕಾರದ ತೀರ್ಮಾನಗಳು, ಸರ್ಕಾರದ ನಡವಳಿಕೆಗಳು. ಸರ್ಕಾರ ಒಂದು ಹಿಂದೆ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಕೋವಿಡ್ ಹಗರಣಗಳ ಬಗ್ಗೆ ಇಡೀ ರಾಜ್ಯದಾದ್ಯಂತ ನಾವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ವಿ. ಹಲವಾರು ದಾಖಲೆಗಳನ್ನು ಕೂಡ ಅವತ್ತೇ ನಾವು ಬಿಡುಗಡೆ ಮಾಡಿದ್ವಿ. ಹಾಗಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಒಂದು ಕಮಿಷನನ್ನು, ರಿಟೈರ್ಡ್ ಚೀಫ್ ಜಸ್ಟಿಸ್ ಹೈಕೋರ್ಟ್ ಜಸ್ಟಿಸ್ ಕುನ್ನಾ ಅವರ ಸಮಿತಿಯನ್ನು ನೇಮಕ ಮಾಡಿದರು. ಅವರು ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಏನಿದೆ ಏನಿಲ್ಲ ಅಂತಕ್ಕಂಥದ್ದು ಸಂಬಂಧಪಟ್ಟಂಥ ಮುಖ್ಯಮಂತ್ರಿಗಳಿಗೆ ಮತ್ತು ಅದು ಏನು ಈಗ ಸಬ್ ಕಮಿಟಿಯನ್ನು ಮಾಡಿದ್ದಾರೆ, ಅದು ವಿಚಾರಣೆಗಳು ಚರ್ಚೆ ನಡೀತಾ ಇದೆ. ಸೊ ಅದ್ರ ಜೊತೆಗೆ ಈಗ ಒಂದು SIT ಕೂಡ ರಚನೆ ಆಗಿರಬೇಕು ಅಂತ ಕಾಣಿಸುತ್ತೆ. SIT ಅವರು ತನಿಖೆ ಮಾಡಿ ವಾಸ್ತವ ಅಂಶಗಳನ್ನು ರಾಜ್ಯದ ಜನರಿಗೆ ತಮ್ಮ ಮುಖಾಂತರ ತಿಳಿಸ್ತಾರೆ. ನೀವು ಎಲ್ಲರಿಗಿನ್ನ ಸ್ಪೀಡ್ ಇದ್ದೀರಿ, ನಿಮಗೆ ಎಲ್ಲ ಮಾಹಿತಿನೂ ಗೊತ್ತಿರ್ತದೆ. ನಾನು ನಿಮ್ಮನ್ನು ನೋಡಿ ತಿಳ್ಕೊಬೇಕೇ ಹೊರತು ನಾನು ಅಲ್ಲೋಗಿ ನೋಡಿ ತಿಳ್ಕೊಳಕ್ಕಾಗಲ್ಲ. ನಾನಿರಲಿಲ್ಲ, ನಾನು ಕ್ಷೇತ್ರದ ಹೊರಗಡೆ ಇದ್ದೆ, ನಾನೇನಿರಲಿಲ್ಲ. ನಾನೇನು 5 ಗಂಟೆವರೆಗೂ ನಮಗೆ ಟೈಮ್ ಕೊಟ್ಟಿದ್ರು, ನೋಟಿಸ್ ಇಶ್ಯೂ ಮಾಡಿದ್ರು ನಮ್ಮ ಪಕ್ಷದ ಅಧ್ಯಕ್ಷರಿಗೆ, ನಮ್ಮ ಜಿಲ್ಲಾ ಕಾಂಗ್ರೆಸ್ 5:15ಗೆಲ್ಲ ನೀವು ಖಾಲಿ ಮಾಡಬೇಕು ಅಂತೇಳಿ. ನಾವು ಆಲ್ಮೋಸ್ಟ್ ಸೇಮ್ ಟೈಮ್ಗೆ ನಮ್ಮ ಕಾರ್ಯಕ್ರಮ ಮುಗಿದಿದ ತಕ್ಷಣ ನಾವು ಕಾನ್ಸ್ಟಿಟ್ಯೂನ್ಸಿಯಿಂದ 4 ಗಂಟೆಗೆಲ್ಲ ನಾವು ಅಲ್ಲಿಂದ ಬಿಟ್ಬಿಟ್ವಿ, ರಾಮನಗರದಿಂದ, ಚನ್ನಪಟ್ಟಣದಿಂದ. ನಾವು ರಾಮನಗರದಲ್ಲಿ ಊಟ ಇತ್ತು, ಊಟಕ್ಕೆ ಬಂದ್ವಿ, ಅಲ್ಲೇ ಆಮೇಲೆ ತಿರ್ಗಾ ವಾಪಸ್ ಚನ್ನಪಟ್ಟಣದ ಕಡೆ ಹೋಗಲೇ ಇಲ್ಲ. ನಾವು ಚನ್ನಪಟ್ಟಣಕ್ಕೆ ಹೋದಾಗ ನಿನ್ನೆ ಪೋಲಿಂಗ್ ಆದಮೇಲೆ 6:05 ನಾವು ಹೋಗಿ ಎಲ್ಲ ನಮ್ಮ ಕಾರ್ಯಕರ್ತರನ್ನ ಮಾತಾಡಿಸ್ಕೊಂಡು, ನಮ್ಮ ಆ್ಯಕ್ಚುಲಾಗಿ ನಮ್ಮ ಸಾಕಷ್ಟು ಜನ ಕಾರ್ಯಕರ್ತರುಗಳು ಹೊರಗಡೆಯಿಂದ ಎಲ್ಲರೂ ಬಂದು ಅಲ್ಲಿ ಕೆಲಸ ಮಾಡಿದ್ರು. ಸೊ ಅವ್ರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಹೇಳ್ಬಿಟ್ಟು, ಜೊತೆಗೆ ಏನಾಗಿದೆ ಚುನಾವಣೆ ಬೂತ್ ವೈಸು ಕೇಳೋಣ ಅಂಥೇಳಿ ಎಲ್ಲ ಬೆಂಗಳೂರಿಗೆ ಬರ್ತೀವಿ ಅಂತಿದ್ರು. ಬೆಂಗಳೂರಿಗೆ ಯಾರು ಬರಬೇಡ್ರಪ್ಪ, ನಾವೇ ಅಲ್ಲಿಗೆ ಬರ್ತೀವಿ ಅಂತೇಳಿ ಅಲ್ಲೇ ಹೋಗಿ ನಾವು ಅಲ್ಲಿ ಒಳಗಡೆನೇ ಹೋಗಿಲ್ಲ. ಸರ್, ಇನ್ನೊಂದು ಯೋಗೇಶ್ವರ ಜಮೀರಿ ಹೇಳಿಕೆ ಒಂದು ಭಾಗ ಆದರೆ, ಇನ್ನೊಂದು ನಮ್ಮ ಪಕ್ಷದ ನಾಯಕರ ದೇವೇಗೌಡರ ವಿರುದ್ಧ ಮಾತಾಡಿದ್ದು ಕೂಡ ಅದೊಂದು ಗುಂಪು. ನನಗೆ ಗೊತ್ತಿಲ್ಲ ರೀ.
ನೀವು ವಿಶ್ಲೇಷಣೆ ಮಾಡೋರು ಹೆಂಗೆ ವಿಶ್ಲೇಷಣೆ ಮಾಡ್ತೀರೋ ನನಗೆ ಗೊತ್ತಿಲ್ಲ. ನೀವು ವಿಶ್ಲೇಷಣೆ ಮಾಡೋ ರೀತಿಯೇ ಬೇರೆ, ನಾನು ವಿಶ್ಲೇಷಣೆ ಮಾಡೋ ರೀತಿಯೇ ಬೇರೆ. ನನ್ನ ವಿಶ್ಲೇಷಣೆ ಏನು ನಿಮ್ಮ ಬಗ್ಗೆ ಅಂತೇಳಿ ಹೇಳಿದ್ದೀನಿ. ನೀವು ನನ್ನ ಬಗ್ಗೆ ಏನು ವಿಶ್ಲೇಷಣೆ ಮಾಡ್ತೀರೋ ಸಾಯಂಕಾಲ ನೋಡ್ತೀನಿ. ಬಟ್ ಸೆಲೆಬ್ರೇಷನ್ ಮಾಡ್ಕೊಳಕ್ಕೆಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದೀವಿ. ಟೈಮ್ ಇದೆ, ಇನ್ನು ಸಮಯ ಇದೆ. ಅಲ್ಲ, ಯಾಕೆಂದ್ರೆ JDS ಆಲ್ರೆಡಿ ಸೆಲೆಬ್ರೇಷನ್ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ಸಮಾವೇಶ ಮಾಡ್ತಾರೆ ಒಳ್ಳೇದಾಗ್ಲಪ್ಪ, ಒಳ್ಳೆ ಚೆನ್ನಾಗಾಯ್ತಲ್ಲ. ನಾನು ತಪ್ಪು ಅಂತ ಹೇಳಿದ್, ನಾವು ಸಮಾವೇಶ ಮಾಡೋದು ಅಥವಾ ಸೆಲೆಬ್ರೇಷನ್ ಮಾಡೋದು ತಪ್ಪು. ಮತಗಟ್ಟೆನಲ್ಲಿ ತೀರ್ಪು ಕೊಟ್ಟಿರೋನು ಮತದಾರ, ನಾನು ಅಲ್ಲ, ಬೇರೆಯವರು ಅಲ್ಲ. ಯೋಗೇಶ್ವನ್ಗೆ ಒಂದು ಓಟ್ ಇತ್ತು ಅಂತ ಕಾಣಿಸ್ತದೆ, ಯೋಗೇಶ್ ಒಂದು ಓಟ್ ಹಾಕಿರ್ಬೇಕೇನೋ. ಎರಡನೇ ಓಟು ಹಾಕಕ್ಕಾಗಿರಲ್ಲ ಅಂತ ಹೇಳಿ ಪಾಪ. ಇನ್ನು ಬೇರೆಯವರು BHA. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.